ಸರ್ ಇದು ಬಂಡೆ ಖರಾಬ್ ಜಾಗ. ಈಗ ನಾವೇನು ನೀವು ಶೂಟ್ ಮಾಡ್ಕೊಂಡ್ರಲ್ಲ, ಇದು ಬಂಡೆ ಖರಾಬ್ ಜಾಗ. ಇದು ಸರ್ವೆ ನಂಬರ್ ಇದು ಬಂದು 388. 388 ಇರೋದದು. ಬಂಡೆ ಖರಾಬ್ ಅಂತಲೇ ಇವತ್ತು ಸರ್ಕಾರಿ ದಾಖಲೆಗಳಲ್ಲಿ ಬರ್ತಾ ಇದೆ. ಆದರೆ ನಮ್ಮ ಇಲ್ಲಿ BBMP ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಯಾರು ARO ಇರ್ಬೋದು, ಕಂದಾಯ ವಿಭಾಗ ಇರ್ಬೋದು, ಇಂಜಿನಿಯರಿಂಗ್ ವಿಭಾಗ ಇರ್ಬೋದು, ದಾಖಲೆಗಳನ್ನು ಪರಿಶೀಲನೆ ಮಾಡದೆ ಸರ್ವೆ ನಂಬರ್ 387 ಮುಂದುವರೆದಿರೋದು ಇದು ಅಂತೇಳಿ ಕೊಟ್ಬಿಟ್ಟಿದ್ದಾರೆ. ಸಂಪೂರ್ಣವಾಗಿ ಇದು ಬಂಡೆ ಖರಾಬ್ ಅಂತ ಇವತ್ತು ಬರುತ್ತೆ. ನಮ್ಮ ಹತ್ರ ದಾಖಲೆಗಳಿದೆ. ನಾವು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಂದಾಯ ವಿಭಾಗ, BBMP, ಇಂಜಿನಿಯರಿಂಗ್ ವಿಭಾಗ, ADTP ಎಲ್ರಿಗೂ ಕೊಟ್ಬಿಟ್ಟು ಕೆಲಸ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಯಾರೂ ಮಾಡಿಲ್ಲ ಇಲ್ಲಿವರೆಗೂ. ಯಾಕೆಂದರೆ ಅವರು ಇದರಲ್ಲಿ ಫಲಾನುಭವಿಗಳಾಗಿರೋದ್ರಿಂದ ಯಾರೂ ಮಾಡಿರಲ್ಲ. ಇದರಲ್ಲಿ ಯಾವುದು ಒಂದಕ್ಕೊಂದು ಮ್ಯಾಚ್ ಆಗಲ್ಲ. ಇದು ಯಾವುದು ಸೇಲ್ ಡೀಡ್ಗಳು 3 ಸೇಲ್ ಡೀಡ್ ಬರ್ತದೆ, ಇದರಲ್ಲಿ 3-4 ಸೇಲ್ ಡೀಡ್ ಬರ್ತದೆ. ಒಂದಕ್ಕೊಂದು ಮ್ಯಾಚ್ ಆಗಲ್ಲ ಸೇಲ್ ಡೀಡು. ಒಂದಕ್ಕೊಂದು ಅಳತೆ ಬರಲ್ಲ. ಒಂದು ಕಡೆ ರಸ್ತೆನೇ ಇಲ್ಲ. ಒಂದು ಸೇಲ್ ಡೀಡಲ್ಲಿ ನಾನು ತಮ್ಮ ಕಚೇರಿಗೆ ಅದನ್ನು ತಲುಪಿಸ್ತೀನಿ ಎಲ್ಲ ದಾಖಲೆಗಳ್ನು. ಒಂದು ಸೇಲ್ ಡೀಡಲ್ಲಿ ರಸ್ತೆನೇ ಇಲ್ಲ, ಇನ್ನೊಂದು ಸೇಲ್ ಡೀಡಲ್ಲಿ ಬಾವಿ ಇದೆ ಅಂತ ತೋರಿಸ್ತಾರೆ, ಇನ್ನೊಂದು ಸೇಲ್ ಡೀಡಲ್ಲಿ ಇನ್ನೇನೋ ತೋರಿಸ್ತಾರೆ. 5-6 ಕೈ ಟ್ರಾನ್ಸಾಕ್ಷನ್ ಆಗಿದೆ. ಯಾವಾಗಿಂದ 92, 93 ಅದಕ್ಕಿಂತ ಹಿಂದೆಯಿಂದನೂ ಇದೆ. ನಾನೆಲ್ಲ ದಾಖಲೆಗಳನ್ನ ಕೊಡ್ತೀನಿ. ಸಂಪೂರ್ಣವಾದಂಥ ಎಲ್ಲ ಇದು ಫೇಕ್. ಇದು ಪಾಪ ಅಧಿಕಾರಿಗಳದೇ, BBMP ಅವ್ರದ್ದೇ ಇದರಲ್ಲಿ ಮಿಸ್ಟೇಕು. ಇವರಿಗೆ ದುಡ್ಡು ಕೊಟ್ಟುಬಿಟ್ರೆ BBMP ಅವರು ಏನು ಬೇಕಾದರೂ ಬರ್ಕೊಡ್ತಾರೆ, ಅವ್ರ ಮನೆದೂ ಬರ್ಕೊಡ್ತಾರೆ. ಆ ಮಟ್ಟಕ್ಕೆ ಇಳಿದೋಗ್ಬಿಟ್ಟಿದ್ದಾರೆ ಇವತ್ತು. BBMP ಅಂದರೆ ಅಸಹ್ಯ, ADTP ಅಂದರೆ ಉಗಿಯೋಕ್ಕೂ ನಾಚಿಕೆ ಆಗ್ತದೆ. ಇಂಜಿನಿಯರಿಂಗ್ ವಿಭಾಗ ಅಂತೂ ಏನು ಮಾಡೋಕ್ಕೂ ಎಸಲ್ಲ, ಅವರು ಏನು ಮಾಡೋಕ್ಕೂ ಎಸಲ್ಲ. ಆ ಮಟ್ಟಕ್ಕೆ ಬೆಳೆದೋಗ್ಬಿಟ್ಟಿದ್ದಾರೆ ಅವರು. ಅವ್ರದ್ದೇ ಇದೆಲ್ಲ ಫಾಲ್ಟ್ ಅವ್ರದ್ದೇ ಸರ್. ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ತುಷಾರ್ ಗಿರಿನಾಥ್ ಕೊಟ್ಟಿದ್ದೀವಿ, ಆಯುಕ್ತರು. ಅವರು ಕೂಡ ಇದನ್ನು ಫಾರ್ವರ್ಡ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಬಿಟ್ಟರೆ ಆ ಮನುಷ್ಯನ ಕ್ರಮ ತಗೊಂಡಿಲ್ಲ ಇಲ್ಲಿವರೆಗೂ. ಯಾರಿಗೆ ಅವರು ಝೋನಲ್ಲಿ ಮಾಡಿದ್ದೀನಿ ಅಂತಾರೆ, ಜಾಯಿಂಟ್ ಕಮಿಷನರ್ ಮಾಡ್ತೀನಿ ಅಂತಾರೆ. ಯಾರು ಇದುವರೆಗೂ ಏನೂ ಇದು ಮಾಡಿಲ್ಲ. ಇದು ಪಕ್ಕಾ ಡಾಕ್ಯುಮೆಂಟು. ಬಂಡೆ ಸರ್ಕಾರಿ ಖರಾಬ್ ಅಂತಲೇ ಬರ್ತದೆ ಸರ್. ಇವತ್ತು ನಾನು ಅಷ್ಟು ದಾಖಲೆಗಳನ್ನ ತಮ್ಮ ಕಚೇರಿಗೆ ಕೊಡ್ತೀನಿ. ಹೌದು, ಸರ್ಕಾರಿ ಜಾಗ ಇದನ್ನು ಉಳಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಇಲ್ಲ 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 ಆ 3 ಸೈಟು ಹೋಗ್ತದೆ. ಅದರಲ್ಲಿ ಒಂದು ಸೈಟ್ ಇವ್ರು ಹೇಳಿದ್ನಲ್ಲ ತಮಗೆ ಇದನ್ನ, ಯಾಕಂದ್ರೆ ಇಲ್ಲಿ ಸಡನ್ ಆಗಿ ಇಲ್ಲಿ ಹೇಳೋಕ್ಕಾಗಲ್ಲ. ಆ ದಾಖಲೆಗಳು ಅಷ್ಟು ಒಂದು ಸೆಟ್ ಕೊಟ್ಟರೆ ತಾವೇ ಕೂತ್ಕೊಂಡು ನೋಡಿದಾಗ ಗೊತ್ತಾಗ್ತದೆ. ಒಂದಕ್ಕೊಂದು ಮ್ಯಾಚ್ ಆಗಲ್ಲ. ಈ 30-40 ಅಂತಾರೆ ಮ್ಯಾಚ್ ಆಗಲ್ಲ, 30-50 ಅಂತಾರೆ ಮ್ಯಾಚ್ ಆಗಲ್ಲ. ಆ ರೀತಿ ಎಲ್ಲೋ ಹೋದರೆ ಅಮಲ್ಗೇಷನ್ ಖಾತೆ ಮಾಡಿದ್ದೀವಿ, ಎಲ್ಲವನ್ನು ಜಂಟಿ ಖಾತೆ ಅಂತಾರೆ. ಯಾವ ರೀತಿ ಮಾಡಿದ್ರಿ ಅಂತಂದ್ರೆ, ಅವ್ರು ಯಾರು ಕೇಳಿದ್ರೆ ಜನಾರ್ದನ್ ರಾಜೂರ್ ಅಂತ. ಆ ಅಪ್ಪನಿಗೆ ಅದಕ್ಕೆ ಉತ್ತರ ಕೊಡೋಕ್ಕೆ ಬರಲ್ಲ. ಆ ಅಪ್ಪನಿಗೆ ಅದಕ್ಕೆ ಇಲ್ಲ ಮಾಡಿದ್ದೀವಿ ರೀ ನಾವು ಮಾಹಿತಿ ಹಾಕ್ಮೇಲೆ ಇದ್ರ ಬಗ್ಗೆ ನಾವು ದಾಖಲೆ ಕೇಳಿದ್ವಿ. ಅವಾಗ ಇವ್ರು ಏನು ಮಾಡ್ತಾರೆ, ARO ಮತ್ತು RO ಆ ಮಾಹಿತಿನ ನಾವು 3ನೇವ್ರಿಗೆ ಕೊಡೋಕ್ಕೆ ಬರಲ್ಲ. ಅಂದರೆ ನಾವು ಯಾರ ಬಗ್ಗೆ ಕೇಳಿರ್ತೀವಿ ಅದನ್ನು ಕೊಡೋಕ್ಕೆ ಬರಲ್ಲ. ನಾನೇನು ದೇಶದ ರಕ್ಷಣಾ ವ್ಯವಸ್ಥೆ ಬಗ್ಗೆ ಏನು ಕೇಳೋಕ್ಕೆ ಹೋಗಿರಲಿಲ್ಲ, ಅಥವಾ ಇನ್ನೇನು ಬೇರೆ ಇದ್ರ ಬಗ್ಗೆ ಕೇಳಿರಲಿಲ್ಲ. ಈ ದಾಖಲೆ ಬಗ್ಗೆ, ಇದು ಸಾರ್ವಜನಿಕ ದಾಖಲೆ ಕೊಡಬೇಕು. ಆದರೆ ಅವ್ರು ಏನು ಮಾಡ್ತಾರೆ, ಇವ್ರಿಗೊಂದು ಲೆಟ್ರ್ ಇವರೇ ಬಲವಂತ ಬರ್ಸ್ಕೊಂಡಿದ್ದಂಗೆ ಅವರು. ನನ್ನ ಅನುಮಾನ ಇವರು ಕೊಡ್ತಾರೆ. ಪಾಪ ಇವ್ರು ಯಾರು ಲೇಡಿ ಶಾಂತ, ಯಾರು ಮುರಳೀಧರ್ ಏನೋ ಅವರು ವೈಫ್ ಏನೋ, ಅವ್ರು ಹೇಳ್ತಾರೆ ಅದರಲ್ಲಿ ಇಲ್ಲ, ಇದು ನಮ್ಮ ದಾಖಲೆನ ಕೊಡಬಾರ್ದು ನೀವು ಅಂತ ಹೇಳ್ತಾರೆ. ಕೊಡೋಕೆ ಬರೋದಿಲ್ಲ. ಕ್ಲೋಸ್ ಮಾಡಿದ್ರೆ ಅದನ್ನು ಮಾಡಿ ಅಂದೆ. ಒಳ್ಳೇದು, ನನಗೆ ಒಟ್ಟಿನಲ್ಲಿ ಇಂಬರಹ ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಕೊಟ್ಟಿದ್ದಾರೆ ಸರ್. ಅವರು ಪೂರ್ತಿ ಮಾಡಿದ್ದಾರೆ. ಇವ್ರು ಏನು ಕೊಟ್ಟಿದ್ದಾರೆ ಅದನ್ನೇ ಕಟ್ತಾ ಇದ್ದಾರೆ. ಇಲ್ಲೇನು ಅದರದ್ದೇನು ಪ್ರಾಬ್ಲಮ್ ಬಂದಿಲ್ಲ. ಬಟ್ ಅವರು ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕಾಗಿತ್ತು ADTP ಅವರು, ಅದನ್ನು ಮಾಡಿಲ್ಲ. ನನ್ನ ಹೆಸರು ಡಾಕ್ಟರ್ ಅರವಿಂದ್ ರಾಜೀವ್ ಅಂತ. ನಾನು ಸಾಮಾಜಿಕ ಹೋರಾಟಗಾರ. ನಾನು ಸಣ್ಣದೊಂದು YouTube ನ್ಯೂಸ್ ಚಾನಲ್ ಇದೆ ಸರ್.